ಈಗ 424ನೇ ಕಥೆಯನ್ನು ಕೇಳೋಣ. ಹಿಂದೆ ಚವನ ಋಷಿಗಳು ನೀರೊಳಗೆ ಮುಳುಗಿಕೊಂಡು ತಪಸ್ಸು ಮಾಡ್ತಾ ಇದ್ದರು. ಜಲಚರ ಪ್ರಾಣಿಗಳೆಲ್ಲ ಇವರ ಮೇಲೆ ಬಹಳ ಪ್ರೀತಿಯಿಂದ ಇದ್ದವು. ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಇದ್ದಾರೆ ಇವರು. ಒಮ್ಮೆ ಮೀನು ಹಿಡಿಯುವವರು ದೊಡ್ಡ ಬಲೆ ಬೀಸಿದರು. ಬಲೆ ಬೀಸಿ ಎಳೆಯುವಾಗ ಮೀನುಗಳ ಜೊತೆಯಲ್ಲಿ ಚವನರು ಬಂದುಬಿಟ್ರು. ಚವನ ಋಷಿಗಳು ಕೂಡ ಮೀನಿನ ಬಲೆಯಲ್ಲೇ ಬಂದುಬಿಟ್ಟಿದ್ರು. ಏನು ಮಾಡಬೇಕು ಗೊತ್ತಾಗಿಲ್ಲ ಮೀನವರಿಗೆ. ನೋಡಿ, ನನ್ನನ್ನು ಈ ಮೀನನ್ನು ನದಿಯೊಳಗೆ ಬಿಟ್ಟುಬಿಡಿ, ಇಲ್ಲ ನಾನು ಮೀನುಗಳ ಜೊತೆಯಲ್ಲಿ ಪ್ರಾಣ ಕಳ್ಕೊಳ್ತೀನಿ ಅಷ್ಟೇ ಅಂತ ಹೇಳಿಬಿಟ್ರು. ಇವರು ಓಡಿ ಹೋಗಿ ನಹುಷರಾಜನ ಹತ್ರ ಹೇಳಿದ್ದಾರೆ, ಮೀನವರೆಲ್ಲ. ನಹುಷರಾಜ ಬಂದ, ಸ್ವಾಮಿ ಏನು ಅಪ್ಪಣೆ ಆಗಬೇಕು, ನನ್ನ ಬೆಲೆಯನ್ನು ಇವರಿಗೆ ಕೊಡಬೇಕು, ನನಗೆ ಎಷ್ಟು ಬೆಲೆಯೋ ಅಷ್ಟು ಕೊಡಬೇಕು. ಸರಿ, 1,000 ನಾಣ್ಯ ಕೊಟ್ಟು ಬಿಡೋಣ. ಅದು 1,000 ನಾಣ್ಯ ಅಲ್ಲಿ ಸಾಲದು, ನನ್ನ ಬೆಲೆ ಅಷ್ಟಲ್ಲ. ಸರಿ, 10,000 ನಾಣ್ಯ ಕೊಡೋಣ. ಅದು ಇಲ್ಲ. ಮತ್ತು ಏನು 1,00,000 ನಾಣ್ಯ ಕೊಡ್ತೀರಿ, ಅದಾಗಬಹುದು. ಸರಿ, ನಮ್ಮ ಅರ್ಧ ರಾಜ್ಯ ಕೊಟ್ಬಿಡ್ತೀರಿ, ಅದು ನನ್ನ ಬೆಲೆ ಇಲ್ಲ. ಆಮೇಲೆ ಬ್ರಾಹ್ಮಣರೆಲ್ಲ ಹೇಳ್ತಾರೆ, ಹಾಗಾದರೆ ಇವರ ಬೆಲೆ ಗೋವಿನ ಬೆಲೆ ಎರಡೂ ಒಂದೇ. ಸರಿ, ಹಾಗಾದರೆ ಗೋವನ್ನು ಮೀನಿನವರಿಗೆ ಕೊಡ್ತಾರೆ. ಸರಿ, ಹಾಗಾದರೆ ಚಮನರು ಎದ್ದು ಬಂದರು. ಆ ಮೀನಿನವರು ಏನು ಮಾಡ್ತಾರೆ, ಬೆಸ್ತರವರು ಆ ಗೋವನ್ನು ಚಮನರಿಗೆ ದಾನ ಮಾಡ್ತಾರೆ. ಸ್ವಾಮಿ, ದೊಡ್ಡವರು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ. ಅಷ್ಟರಲ್ಲಿ ದೇವತೆಗಳೆಲ್ಲ ಬಂದಿದ್ದಾರೆ. ಆ ಚಮನರಿಗಾಗಿ ಗೋವನ್ನು ತಗೊಂಡು ಅದನ್ನು ಚಮನರಿಗೆ ಕೊಟ್ಟ ಕಾರಣ ಆ ಮೀನುಗಳಿಗೂ ಹಾಗೂ ಮೀನನ್ನು ಹಿಡಿದ ಬೆಸ್ತರರಿಗೂ ಸ್ವರ್ಗವನ್ನು ಕೊಡ್ತಾರೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಹೀಗೆ ಬೆಸ್ತರರು ಮೀನುಗಳು ಸ್ವರ್ಗವನ್ನು ಹೊಂದಿದವು. ಚಮನರು ಕೂಡ ತಪಸ್ಸಿಗೆ ತೆರಳುತ್ತಾರೆ. ನಹುಷ ಅವರಿಂದ ವರವನ್ನು ಪಡೆದು ಅನುಗ್ರಹ ಪಡೆದ. ಹೀಗೆ ಗೋವಿನ ಮಹತ್ವ ಅಂಥದ್ದು. ಇಲ್ಲಿಗೆ 424ನೇ ಕಥೆ ಮುಕ್ತಾಯವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು.